ಹಾಲು ಮತ ಶ್ರೇಷ್ಠ ಮತ ಕನಕ ಗುರುಪೀಠದ ದಶಮಾನೋತ್ಸವ 10ನೇ ತಾರೀಕು ಬೆಳ್ಳೂಡಿ ಶಾಖಾ ಮಠದ ದಶಮಾನೋತ್ಸವ ಕಾರ್ಯಕ್ರಮ ಹರಿಹರ ತಾಲೂಕು ಬೆಳ್ಳೂಡಿ ಗ್ರಾಮದ ಮಠದಲ್ಲಿ ನಡೀತಾ ಇದೆ. ಜಗದ್ಗುರುಗಳು ಬರೆದಿರುವಂತಹ ವಚನಾಮೃತ ಪುಸ್ತಕವನ್ನು ಸಹ ಬಿಡುಗಡೆ ಮಾಡಲಾಗ್ತಾ ಇದೆ. ಇವತ್ತು ರೇವಣಸಿದ್ದೇಶ್ವರ ಜಯಂತ್ಯೋತ್ಸವ, ದಶಮಾನೋತ್ಸವ, ಈ ಎಲ್ಲದರ ಅಂಗವಾಗಿ ಬಯಲು ಕುಸ್ತಿಯನ್ನು ಸಹ ಉದ್ಘಾಟನೆ ಮಾಡಿದ್ದಾರೆ. ದಶಮಾನೋತ್ಸವದ ಕಾರ್ಯಕ್ರಮದ ಅಂಗವಾಗಿ 45 ಜೋಡಿಗಳಿಗೆ ಸೀರೆ, ಕಾಲುಂಗುರ, ತಾಳಿ, ಬಟ್ಟೆ ಎಲ್ಲವನ್ನು ಮಠದ ಕಡೆಯಿಂದ ಕೊಟ್ಟು 45 ಜೋಡಿಗಳಿಗೆ, ಜಾತ್ಯತೀತವಾಗಿ 45 ಜೋಡಿಗಳಿಗೆ ಸಾಮೂಹಿಕ ವಿವಾಹ ಆಗ್ತಾ ಇದೆ. ಹಾಲು ಮತ ಶ್ರೇಷ್ಠ ಮತ. ಈ ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ವಿರೋಧ ಪಕ್ಷದವರು, ಸಚಿವರುಗಳು, ರಾಜಕೀಯ ಮುಖಂಡರುಗಳು, ಜನಪ್ರತಿನಿಧಿಗಳು ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಜಗದ್ಗುರುಗಳು ವಚನಾಮೃತದ ಮೂಲಕ ಏನು ಪತ್ರಿಕೆಗಳಲ್ಲಿ ಬರಿತಾ ಇದ್ದಂತಹ ವಚನಾಮೃತಗಳ ಸಂಗ್ರಹ ಹಾಗೂ ಕನಕ ಗುರುಪೀಠದ ದಶಮಾನೋತ್ಸವದಲ್ಲಿ 10 ವರ್ಷಗಳಲ್ಲಿ ನಡೆದು ಬಂದಂತಹ ವಿಚಾರಗಳು, ಈ ಎಲ್ಲ ವಿಚಾರಗಳನ್ನು ಒಳಗೊಂಡಂತಹ ವಚನಾಮೃತ ಪುಸ್ತಕವನ್ನು ಸಹ ಈ 10ನೇ ತಾರೀಕು ಏನು ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಬಿಡುಗಡೆಗೊಳಿಸ್ತಾ ಇದ್ದಾರೆ. ನಾವು ಸಾಕ್ಷಿ ಆಗಬೇಕಲ್ಲ. ಈ ಸಮುದಾಯದ ಶಕ್ತಿ ಕೇಂದ್ರ ಯಾವುದು? ಕನಕ ಗುರುಪೀಠಗಳು. ಕನಕ ಗುರುಪೀಠದ ಶಾಖಾ ಮಠಗಳಾಗಿರ್ಬೋದು, ಕಾಗಿನೆಲೆ ಮಠ ಆಗಿರ್ಬೋದು, ಇವೇ ಕುರುಬ ಸಮುದಾಯದ ಶಕ್ತಿ ಕೇಂದ್ರಗಳು, ಮುಂದಿನ ಭವಿಷ್ಯ ರೂಪಿಸುವಂತಹ ಶಕ್ತಿ ಕೇಂದ್ರಗಳು. ಯಾವುದೇ ರೀತಿಯಾದಂತಹ ಮಠ ಕಟ್ಟಿ ಬಿಟ್ಟರೆ ಸಾಲದು. ಮಠಕ್ಕೆ ಏನಾದರೂ ಒಂದು ಆದಾಯ ಬರೋ ಥರ ಮಾಡಬೇಕು. ಮಠ ನಡಿಲಿಕ್ಕೆ ಆದಾಯ ಬರೋ ಥರ ಮಾಡಬೇಕಾಗಿತ್ತಲ್ಲ, ಅದನ್ನು ನಾವು ಮರ್ತ್ವಿ. ಆದರೆ ಜವಾಬ್ದಾರಿಯನ್ನು ಹೊತ್ತಿದ್ದಂತಹ ಜಗದ್ಗುರುಗಳು ಮತ್ತು ಪರಮ ಪೂಜ್ಯರುಗಳು ಅವರ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. 100 ಕೋಟಿ ರೂಪಾಯಿ ಆಸ್ತಿ ಮಾಡಿದ್ದಾರೆ ಅಂತಂದರೆ ಅದು ಸಮಾಜಕ್ಕೆ ಸೇರ್ಪಡೆ ಆಗುವಂಥದ್ದು, ಅದು ಸಮಾಜದ ಆಸ್ತಿ. ಈ ಸಮಾಜ ಇವತ್ತು ತಲೆ ಎತ್ತಿ ನಿಲ್ಲಬೇಕು ಅಂತಂದರೆ ನಾವು ಈಗಲಿಂದಲೂ ಪ್ರಾರಂಭ ಮಾಡಿದ್ದೇವೆ. ಮುಂದೊಂದು ದಿನ ಇನ್ನು 50-60 ವರ್ಷಗಳು ಬೇಕು. ನಾವು ಈಗ ಕಾಲಿಟ್ಟಿದ್ದೇವೆ. 10 ವರ್ಷಗಳ ಸಾಧನೆಯ ಬಗ್ಗೆ ನಾವು ಹಿಂದೆನೂ ವಿಡಿಯೋ ಮಾಡಿದ್ದೆ ಕನಕ ಟಿವಿನಲ್ಲಿ. ಈ 10 ವರ್ಷಗಳಲ್ಲಿ ಒಂದಿಂಚು ಜಾಗ ಇಲ್ಲದಂತಹ ಜಾಗದಲ್ಲಿ 10 ವರ್ಷಗಳಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಮಾಡಿ 10 ಎಕರೆ ಜಮೀನು ಮಾಡೋದು ಅಂತಂದರೆ ಸುಲಭದ ಮಾತಲ್ಲ. ಅದು ಭಕ್ತರ ವಿಶ್ವಾಸದಿಂದ, ಭಕ್ತರ ಭಕ್ತಿಯ ಕುಟೀರ ಆಗಿರುವಂಥದ್ದು. ಬಂಧುಗಳೇ, ನಾವು ಈ ಸಮಾಜದಲ್ಲಿ ಹುಟ್ಟಿದ್ದೀವಿ ಅಂತಂದರೆ ಈ ಸಮಾಜಕ್ಕೆ ನಾವೇನಾದರೂ ಒಂದು ಕೊಡುಗೆ ಕೊಡಬೇಕು. ಇವತ್ತು ಕನಕ ಗುರುಪೀಠದ ಶಾಖಾ ಮಠದ ದಶಮಾನೋತ್ಸವ ಆಗ್ತಾ ಇದೆ, ಸಾಮೂಹಿಕ ವಿವಾಹ ಆಗ್ತಾ ಇದೆ ಅಂತಂದ್ರೆ ಭಕ್ತರು ತಾನಾಗಿ ಸ್ವಯಂ ಪ್ರೇರಿತವಾಗಿ ಬಂದು ಅವರ ದೇಣಿಗೆಗಳನ್ನು ಕೊಡ್ತಾ ಇದ್ದಾರೆ. ಜಗದ್ಗುರುಗಳಿಗೆ ದೇಣಿಗೆಗಳನ್ನು ಕೊಡ್ತಾ ಇದ್ದಾರೆ, ಅಕ್ಕಿ ಕೊಡ್ತಾ ಇದ್ದಾರೆ, ಬೆಲ್ಲ ಕೊಡ್ತಾ ಇದ್ದಾರೆ, ಎಣ್ಣೆ ಕೊಡ್ತಾ ಇದ್ದಾರೆ, ಹಣದ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಆದರೆ ಎಲ್ಲವನ್ನೂ ಸಹ ವಿನಿಯೋಗ ಮಾಡಿಕೊಂಡು ಈ ಯಾರ್ಯಾರು ದೇಣಿಗೆ ಕೊಟ್ಟಿದ್ದಾರೋ, ಯಾರ್ಯಾರು ಮಠದಕ್ಕೆ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಾರೋ ಆ ಎಲ್ಲದಕ್ಕೂ ಸಹ ಲೆಕ್ಕಾಚಾರ, ಜಮಾ ಖರ್ಚು ಎಲ್ಲವನ್ನು ಈಗಾಗಲೇ ಜಗದ್ಗುರುಗಳು ಮಾಡಿಟ್ಟಿದ್ದಾರೆ. ಕಾರ್ಯಕ್ರಮ ಆದ ನಂತರ ಜಮಾ ಖರ್ಚು ಎಷ್ಟು ಬಂತು, ಎಷ್ಟು ಹೋಯ್ತು, ಯಾರೆಷ್ಟು ಕೊಟ್ಟರು, ಎಷ್ಟು ಹೋಯ್ತು ಅಂತೇಳಿ ಜಮಾ ಖರ್ಚನ ಪುಸ್ತಕವನ್ನು ಸಹ ಬಿಡುಗಡೆ ಮಾಡೋದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ಇದು ಕನಕ ಗುರುಪೀಠದ ಜಗದ್ಗುರು ನಿರಂಜನಾನಂದಪುರಿ ಸ್ವಾಮೀಜಿಯವರ ಬದ್ಧತೆ. ನಾವು ಹತ್ತಿರದಿಂದ ನೋಡ್ತಾ ಇದ್ದೇವೆ. ಜಗದ್ಗುರುಗಳು ಕಾರ್ಯಕ್ರಮ ಮಾಡಬೇಕು ಅಂತಂದರೆ ಅವರು ರೂಪುರೇಷೆ ಹಾಕ್ಕೊಳ್ತಾರೆ. ಹಣಕಾಸು ಎಲ್ಲೂ ಸಹ ವೇಸ್ಟ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ಅವರು ಲೆಕ್ಕಾಚಾರಗಳನ್ನು ಹಾಕ್ಕೊಳ್ತಾರೆ. ಮುಂದೆ ನಿಂತು ಬಿಲ್ಡಿಂಗ್ ಕಟ್ಟೋದ್ರಿಂದ ಹಿಡಿದು ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿಕೊಂಡು ಕಾರ್ಯಕ್ರಮ ಆದ ನಂತರ ಪ್ರತಿಯೊಬ್ಬರು ಕೊಟ್ಟಂತಹ ಪೈಸೆಗೆ ನ್ಯಾಯ ಒದಗಿಸುವಂತಹ ಲೆಕ್ಕಾಚಾರಗಳನ್ನು ಸಹ ಅವರು ಕೊಡ್ತಾ ಇದ್ದಾರೆ. ಮೈಲಾರ ಮಠದ್ದು ಕೊಟ್ಟಿದ್ದಾರೆ, ಭಕ್ತರ ಭಕ್ತಿಯ ಕುಟೀರ ಉದ್ಘಾಟನೆ ಆದಾಗಲೂ ಕೊಟ್ಟಿದ್ದಾರೆ, ರಜತ ಮಹೋತ್ಸವದ್ದು ಕೊಟ್ಟಿದ್ದಾರೆ, ಕೇತೋಹಳ್ಳಿದ್ದು ಕೊಟ್ಟಿದ್ದಾರೆ,
ST ಮೀಸಲಾತಿಯ ಪಾದಯಾತ್ರೆಯಲ್ಲಿ ಮಠಕ್ಕೆ ಬಂದಂಥ ಹಣದ ಲೆಕ್ಕಾಚಾರವನ್ನು ಕೊಟ್ಟಿದ್ದಾರೆ, ಪ್ರತಿಯೊಂದನ್ನು ಕೊಟ್ಟಿದ್ದಾರೆ. ಇದು ನಮ್ಮ ಕನಕ ಗುರುಪೀಠದ ಬದ್ಧತೆ. ಈ ಕಾರ್ಯಕ್ರಮದಲ್ಲಿ ಹಲವಾರು ವಿವಿಧ ಮಠಾಧೀಶಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಸಾಕ್ಷಿಯಾಗ್ತಾ ಇದ್ದಾರೆ. ಇದು ನಮ್ಮ ಹೆಮ್ಮೆ. ನಾವು ಸಮುದಾಯ ಉದ್ಧಾರ ಆಗಿಲ್ಲ ಅಂತೇಳಿ ವಾಟ್ಸಪ್ನಲ್ಲಿ ಮಾತನಾಡ್ತಾ ಇರ್ತೀವಿ. ಯಾರು ಕೆಲಸ ಮಾಡ್ತಾ ಇರ್ತಾರೋ ಅವರ ಕಾಲನ್ನು ಎಳೆಯುವಂತಹ ಕೆಲಸ ಕೆಲವು ವಿಕೃತ ಮನಸ್ಸಿನವರು ಮಾಡ್ತಾ ಇರ್ತಾರೆ. ನಾವು ಏನು ಮಾಡಿದ್ದೀವಿ ಈ ಸಮುದಾಯಕ್ಕೆ, ಈ ಸಮಾಜಕ್ಕೆ ಏನು ಮಾಡಿದ್ದೀವಿ ಅನ್ನೋದು ಬೇಕಲ್ಲ. ನೋಡಿ, 29ನೇ ತಾರೀಕು ST ಮೀಸಲಾತಿಯ ಬಗ್ಗೆ ಸಭೆ ಕರೆದಿದ್ರು, ಚುನಾವಣೆ ಘೋಷಣೆ ಆಯಿತು, ನೀತಿ ಸಂಹಿತೆ ಬರುತ್ತೆ, ಚುನಾವಣಾಧಿಕಾರಿಗಳು ಮಠಕ್ಕೆ ಹೋಗಿ ಸ್ವಾಮೀಜಿಯವರೇ ಈ ಕಾರ್ಯಕ್ರಮ ಈಗ ಮಾಡೋದು ಬೇಡ ಅಂತಂದ್ರು. ಅಧಿಕಾರಿಗಳಿಗೆ ಬೆಲೆ ಕೊಟ್ಟು ಈಗ 10ನೇ ತಾರೀಕು ದಶಮಾನೋತ್ಸವದ ನಂತರ 11ನೇ ತಾರೀಕು ST ಮೀಸಲಾತಿಯ ಸಭೆಯನ್ನು ಅದೇ ಕನಕ ಗುರುಪೀಠದಲ್ಲಿ ಕರೆದಿರುವಂಥದ್ದು. ಇದು ಬದ್ಧತೆ. ಇದು ಸಮಾಜಕ್ಕೆ ಒಳ್ಳೇದಾಗಬೇಕು ಅಂತ ಅಂದ್ಕೊಂಡಿರುವಂತಹ ಮನಸ್ಥಿತಿಗಳು. ನಾವೇನು ಮಾಡ್ತಾ ಇದ್ದೀವಿ? ನಮ್ಮದೇ ಕುಟುಂಬ, ನಮ್ಮದೇ ಸಂಸಾರ, ನಮ್ಮದೇ ಆಸ್ತಿ, ನಮ್ಮದೇ ಮನೆ, ನಮ್ಮದೇ ಜಾಗ. ನಮ್ಮದು 1 ಇಂಚು ಜಾಗ ಹೋದರೆ ಬಾಯ್ ಬಡ್ಕೊಳ್ತೀವಿ. ನಮ್ದು ₹1 ಲಾಸ್ ಆದರೂ ಬಾಯ್ ಬಡ್ಕೊಳ್ತೀವಿ. ಆದರೆ ಸಮಾಜದ ಆಸ್ತಿಯನ್ನು ಕಾಪಾಡೋದಕ್ಕೆ ನಾವು ಯಾರೂ ಬರೋದೇ ಇಲ್ಲ. ನಾನು ಪದೇ ಹೇಳ್ತಾ ಇರ್ತೀನಲ್ಲ, ಬೆಂಗಳೂರಿನ 45,000 ಜನ ವೋಟರ್ಸ್ ಇದ್ದಾರೆ, ಅಜೀವ ಸದಸ್ಯರಿದ್ದಾರೆ. ಅಜೀವ ಸದಸ್ಯರು. ಆ 45,000 ಜನಕ್ಕೆ ಬೆಂಗಳೂರಿನ ಗಾಂಧಿನಗರದಲ್ಲಿ ನಡೀತಾ ಇರುವಂತಹ ಕಟ್ಟಡದ ಬಗ್ಗೆ ಮಾಹಿತಿ ಇಲ್ಲ. ಏನು ಕಟ್ತಾ ಇದ್ದಾರೆ ಗೊತ್ತಿಲ್ಲ, ಯಾರು ಕಟ್ತಾ ಇದ್ದಾರೆ ಗೊತ್ತಿಲ್ಲ, ಎಷ್ಟು ಕೋಟಿ ಎಲ್ಲಿಂದ ಬರ್ತಾ ಇದೆ ಗೊತ್ತಿಲ್ಲ. ಈಗ ನಾನು ದೇಣಿಗೆ ಕೊಡಬೇಕು ಅಂದರೆ ಯಾರು ಕೊಡಬೇಕು ಗೊತ್ತಿಲ್ಲ. ಯಾಕೆ ಸಮುದಾಯ ಈ ಹಂತಕ್ಕೆ ನಾವು ಕೆಳಮಟ್ಟಕ್ಕೆ ಹೋಗ್ತಾ ಇದ್ದೀವಿ? ಒಂದು ಕಡೆ ಕೆಳಮಟ್ಟಕ್ಕೆ ಹೋಗಿರುವಂತಹ ಸಮುದಾಯವನ್ನು 0ಯಿಂದ ಕಟ್ಟೋದಕ್ಕೆ ಕನಕ ಗುರುಪೀಠಗಳು ಎಷ್ಟು ಶ್ರಮಿಸ್ತಾ ಇದ್ದಾವೆ. ಎಲ್ಲ ಶಾಖಾ ಮಠಗಳು, ಕಾಗಿನೆಲೆ ಮಠ ಜಗದ್ಗುರುಗಳು, ಈಶ್ವರಾನಂದಪುರಿ ಸ್ವಾಮೀಜಿಗಳು, ಶಿವಾನಂದಪುರಿ ಸ್ವಾಮೀಜಿಗಳು, ನಮ್ಮ ಲಿಂಗೈಕ್ಯರಾದ ಸಿದ್ದರಾಮಾನಂದಪುರಿ ಸ್ವಾಮೀಜಿಗಳು, ಇವರೆಲ್ಲ ಎಷ್ಟು ಶ್ರಮ ಪಡ್ತಾ ಇದ್ದಾರೆ. ಎಲ್ಲದರ ಬಗ್ಗೆ ನಾವು ಯೋಚನೆ ಮಾಡಬೇಕಲ್ಲ. ವಾಟ್ಸಪ್ನಲ್ಲಿ ಮಾತಾಡ್ತೀವಿ, ವಾಟ್ಸಪ್ಗಳಲ್ಲಿ. ಖಂಡಿತವಾಗಲೂ ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ಈ ಐತಿಹಾಸಿಕ ಕಾರ್ಯಕ್ರಮಗಳಿಗೆ ನೀವು ಸಾಕ್ಷಿಯಾಗಿ ಇದು ನಮ್ಮದೇ ಕಾರ್ಯಕ್ರಮ. ಇದು ನಮ್ಮ ಕಾರ್ಯಕ್ರಮ ರೀ, ನಮ್ಮ ಸ್ವಾಭಿಮಾನದ ಕಾರ್ಯಕ್ರಮ, ಸ್ವಾಭಿಮಾನಿ ಕುರುಬರ ಕಾರ್ಯಕ್ರಮ. ಇದು ಹರಿಹರ ಶಿವಮೊಗ್ಗ ಹೈವೇ ರಸ್ತೆಯಲ್ಲಿ ಕನಕ ಗುರುಪೀಠದ ಶಾಖಾ ಮಠದ ದಶಮಾನೋತ್ಸವ ಆಗ್ತಾ ಇದೆ. ಶಿಕ್ಷಣ ಸಂಸ್ಥೆಯ ಕಟ್ಟಡ ಇದೆ. ಇಲ್ಲಿ ಒಂದು ದಶಮಾನೋತ್ಸವ ಕಾರ್ಯಕ್ರಮ ಆಗುತ್ತೆ ಅಂತಂದರೆ ಅದು ನಮ್ಮ ಹೆಮ್ಮೆ, ಸಮುದಾಯದ ಹೆಮ್ಮೆ, ಸಮುದಾಯದ ಶಕ್ತಿ ಕೇಂದ್ರದ ಹೆಮ್ಮೆ, ಪ್ರತಿಯೊಬ್ಬ ಕುರುಬ ಸಮುದಾಯದವನ ಹೆಮ್ಮೆ. ಬಂಧುಗಳೇ, ಸಮುದಾಯ ಕಟ್ಟೋದಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಿದಾಗ ಮಾತ್ರ ಆ ಸಮುದಾಯ ಉನ್ನತಿಗೆ ಹೋಗುತ್ತೆ. ನಾವು ಬೇರೆ ಸಮುದಾಯಗಳನ್ನು ನಾವು ನೋಡ್ತಾ ಇದ್ದೇವೆ. ಆ ಸಮುದಾಯಗಳಲ್ಲಿ ಶಿಕ್ಷಣ ಸಂಸ್ಥೆಗಳಿಂದ ಹಿಡಿದು, ಇಂಜಿನಿಯರಿಂಗ್ ಕಾಲೇಜಿಂದ ಹಿಡಿದು, ಮೆಡಿಕಲ್ ಕಾಲೇಜಿಂದ ಹಿಡಿದು ಪ್ರತಿಯೊಂದನ್ನು ಸಹ ಅವರು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಆ ಸಮುದಾಯದ ಸಮಾಜದ ಬಂಧುಗಳು ಪ್ಲಸ್ ರಾಜಕಾರಣಿಗಳು, ಅಧಿಕಾರದಲ್ಲಿದ್ದಂತಹ ಶಾಸಕರುಗಳು, ಸಚಿವರುಗಳು, ಮುಖ್ಯಮಂತ್ರಿಗಳು, ಸಂಸದರು, ಕೇಂದ್ರ ಸಚಿವರು, ಇವರೆಲ್ಲರ ಪ್ರೀತಿ, ವಿಶ್ವಾಸ, ಅಭಿಮಾನ, ನನ್ನ ಸಮುದಾಯ ಬೆಳಿಬೇಕು ಅನ್ನೋ ಮನಸ್ಸಿದ್ದಂಥ ಸಮುದಾಯಗಳು ಇವತ್ತು ಅತಿ ಎತ್ತರಕ್ಕೆ ಬೆಳೆದಿರುವಂಥದ್ದು. ನಮ್ಮ ಸಮುದಾಯದಲ್ಲಿ ಇದೊಂದು ದುರಂತ, ಇದೊಂದು ದೌರ್ಭಾಗ್ಯ. ಈ ಸಮುದಾಯದಲ್ಲಿರುವಂಥವರು ಜನಪ್ರತಿನಿಧಿಗಳಿಗೆ ನಮ್ಮ ಸಮುದಾಯದ ಬಗ್ಗೆ ಕಾಳಜಿನೇ ಕಾಣೋದಿಲ್ಲ. ಇದು ನಮ್ಮ ಸಮುದಾಯದ ದುರಂತ. ಯಾರ ಹತ್ರ ಹೋಗಿ ಕೇಳಬೇಕು? ಅಂಥದ್ರಲ್ಲೂ ಒಂದು ಸಮುದಾಯದ ಶಾಖಾ ಮಠದ ದಶಮಾನೋತ್ಸವ ಆಗ್ತಾ ಇದೆ ಅಂತಂದರೆ ಹೆಮ್ಮೆ ಪಡಬೇಕ್ರಿ, ಹೆದೆ ತಟ್ಟಿ ಹೇಳಿ ನಾವು ಹಾಲು ಮತದವರು ಅಂತೇಳಿ. ಬಂಧುಗಳೇ, ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.